ನಮಸ್ಕಾರ ಸ್ನೇಹಿತರೆ ಕೆಎಂಎಫ್ ಶಿಮುಲ್ನ 194 ಹುದ್ದೆಗಳಿಗೇನಿದೆ ಪುನಃ ಅಧಿಸೂಚನೆ ಆಗಿದೆ. ಅಧಿಸೂಚನೆ ಆಗಿದೆ ಅಂದ್ರೇನು ಸರ್? ಆಲ್ರೆಡಿ ಎಕ್ಸಾಮ್ ಆಗ್ಬೇಕಲ್ಲ, ಯಾಕೆ ಅಧಿಸೂಚನೆ ಅಂತ ಕೇಳ್ತಾ ಇದ್ರೆ, ಇದು ರೀನೋಟಿಫಿಕೇಶನ್ ಅಂತ ಹೇಳ್ಬೋದು. ಅಂದ್ರೆ ವಿಸ್ತರಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ಸೇಮ್ ಅಧಿಸೂಚನೆ, ಬಟ್ ಸ್ವಲ್ಪ ಅಮೆಂಡ್ ಮಾಡಿದ್ರು. ಅಮೆಂಡ್ಮೆಂಟ್ ಅಂದ್ರೇನು? 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆಯಲ್ಲ ಅದು, ಮತ್ತೆ ಒಂದಷ್ಟು ಬೇರೆ ಬೇರೆ ಕಾರಣಗಳಿಂದ ಮಾಡಿದ್ದಾರೆ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಒಕ್ಕೂಟ ಸಂಘದಿಂದ. ಓಕೆ, ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ, ಇದ್ರ ಡೀಟೇಲ್ ನೋಟಿಫಿಕೇಶನ್ ಆಲ್ರೆಡಿ ಮಾಡಿದೀವಿ ನಾವು. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಿಲ್ಲ ನೋಡಿ, ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಯಾವಾಗ ಕಾಲ್ ಮಾಡಿದ್ರೆ ಏನು ಅಂತ. ಈಗ ಪುನಃ ಅಪ್ಲೈ ಮಾಡಬಹುದು. ಯಾರು ರಿಜೆಕ್ಟ್ ಆಗಿರುತ್ತಲ್ಲ, ರಿಜೆಕ್ಟ್ ಆಗಿರೋರು ಕೂಡ ಈಗ ಅಪ್ಲೈ ಮಾಡಬಹುದು. ಓಕೆ, ಹಾಗಾಗಿ ಅಪ್ಲೈ ಮಾಡೋ ಲಿಂಕ್ ಕೂಡ ಇಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಏನಿದು ನೋಡೋಣ ಬನ್ನಿ. ನೋಡಿ, 5ನೇ ತಾರೀಕು 2/2026ಕ್ಕೆ. ಓಕೆ, ಸೊ ಅವರು ಒಂದು ಇದನ್ನ ಕೊಟ್ಟಿದ್ದಾರೆ, ಒಂದು ಕಾಲಾವಧಿ ವಿಸ್ತರಣೆ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ. ಅಂದ್ರೆ ಏನು? 14/11/2025ಕ್ಕೆ ಅವರು ಈ ನೋಟಿಫಿಕೇಶನ್ ಹೊರಡಿಸಿದ್ರು. ಓಕೆ, ಆಮೇಲೆ ಸರ್ಕಾರ ಮತ್ತೆ ಆ ಕರ್ನಾಟಕ ಕೆಎಂಎಫ್ ನ ಹಾಲು ಒಕ್ಕೂಟದವರು ಬೇರೆ ಬೇರೆ ತೀರ್ಮಾನಗಳು ತಗೊಂಡು, ಸರ್ಕಾರ ಏನು 5 ವರ್ಷ ರಿಯಾಯಿತಿ ಕೊಟ್ಟಿದೆ ಅದನ್ನು ಕೂಡ ಅನ್ವಯಕ್ಕೆ ತಗೊಂಡು ಏನ್ ಮಾಡಿದ್ದಾರೆ, ಪುನಃ ಇದನ್ನ ಒನ್ ಟೈಮ್ ಮೆಜರ್ ಆಗಿ 5 ವರ್ಷ ಸಡಿಲಿಕೆ ಕೊಟ್ಟು, ಓಕೆ, ಈಗ ಲಾಸ್ಟ್ ಟೈಮ್ ಅಪ್ಲೈ ಮಾಡದೆ ಇಲ್ದವರು ಅಥವಾ ಅಪ್ಲೈ ಮಾಡಿ ನೋಡಿ ಬೇರೆ ಬೇರೆ ರೀಸನ್ ಕೊಟ್ಟಿದ್ದಾನೆ. ಏನ್ ರೀಸನ್ ಕೊಟ್ಟಿದ್ದಾನೆ ಅಂತಂದ್ರೆ, ತಮ್ಮ ಒಕ್ಕೂಟದ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ಇದನ್ನ ಎಕ್ಸ್ಟೆನ್ಷನ್ ಮಾಡಿರ್ತಕ್ಕಂಥದ್ದು ಅಪ್ಲೈ ಮಾಡಕ್ಕೆ ಅಂತ. ಯಾವಾಗ 6/2 21/2 ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ಸೊ ಇನ್ನು 15 ದಿನಗಳ ಕಾಲಾವಕಾಶ ಏನ್ ಕೊಟ್ಟಿದ್ದಾರೆ ಇದರಲ್ಲಿ, ಇನ್ನು ಡೀಟೇಲ್ ಆಗೂ ಹೇಳಿದ್ದಾರೆ. ನೋಡಿ, ಲಾಸ್ಟ್ ಟೈಮು SCA, SCB ಜಾತಿ ಪ್ರಮಾಣ ಪತ್ರ ಸಲ್ಲಿಸದೇ ಇರ್ತಕ್ಕಂಥವ್ರು ಏನಿದೆ, ಹಳೆ ಕಳಿಸಿರ್ತಾರಲ್ಲ, ಅವ್ರೀಗ ಹೊಸಾದ್ ಸಲ್ಲಿಸ್ಬೋದು. ಓಕೆ, ಹೊಸಾದು ಒಂದು ಇದು ಮಾಡ್ಕೊಳ್ಳಿ. ಮತ್ತೆ ತಪ್ಪಾದ ಪ್ರಮಾಣ ಪತ್ರ ಆಗಿರ್ಬೋದು, ಅಂಕಪಟ್ಟಿಗಳೇನಾದ್ರು ಮಾಡಿದ್ರೆ, ಅಥವಾ ಬೈ ಮಿಸ್ಟೇಕ್ ಏನಾದ್ರು ಬೇರೆ ಬೇರೆ ಕಾರಣದಿಂದ ಅಪ್ಲೋಡ್ ಮಾಡಿದ್ರಲ್ಲಿ ದಾಖಲಾತಿ ಮಾಡದೆ ರಿಜೆಕ್ಟ್ ಆಗಿದ್ರೆ, ಓಕೆ, ಅಪ್ಲೋಡ್ ಮಾಡಿರುವ ಮತ್ತೆ ಇತ್ಯಾದಿ ಕಾರಣಗಳಿಂದ ತಿರಸ್ಕೃತಗೊಂಡಿರುತ್ತದೆ, ಅಂಥವ್ರು ಕೂಡ ಇವಾಗ ಅಪ್ಲೈ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ಈ ನೇಮಕಾತಿ ಕಡೆಗೆ ಪ್ರತಿಕ್ರಿಯಿಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮತ್ತೊಮ್ಮೆ ಅವರು ಸಲ್ಲಿಸಿರುವ ಅರ್ಜಿಗಳನ್ನು ಎಡಿಟ್ ಮಾಡಿಕೊಂಡು ಮರುಪರಿಶೀಲಿಸಿ ಅಗತ್ಯ ದಾಖಲೆಗಳನ್ನು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡೋದಕ್ಕೆ ದಿನಾಂಕ 6/2/12/2026 ಅವಕಾಶ ನೀಡಲಾಗಿರುತ್ತದೆ. ಅಂದ್ರೆ ಈಗ ಲಾಸ್ಟ್ ಟೈಮ್ ತಪ್ಪು ಮಾಡ್ಬಿಟ್ಟಿರ್ತಾರೆ, ಸೊ ಮಾಡೋಕ್ಕಾಗಲ್ಲ. ಇವರು ಈಗಲೂ ಕೂಡ ಎಡಿಟ್ ಮಾಡ್ಬೋದು. ಏನಿಲ್ಲ ಸರ್, ನೀವು ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋದ್ರೆ ನಿಮಗೆ ಕೆಳಗಡೆ ಬಂದ್ರೆ ಇಲ್ಲಿ ಡೇಟ್ಗಳು ಎಲ್ಲಿ ತನಕ ಲಾಸ್ಟ್, ಹೊಸದಾಗ ಅರ್ಜಿನೂ ಕೂಡ ಹೊಸದಾಗ ಸಲ್ಲಿಸೋರು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಇರ್ತಾರಲ್ಲ, ಅಲ್ಲೋಗಿ ಹಳಬ್ರು ತಮ್ದೇನ ಎಡಿಟ್ ಮಾಡಬೇಕು ಅಂದ್ರೆ ಎಡಿಟ್ ಮಾಡ್ಕೊಳ್ಳಿ. ತಿರಸ್ಕೃತಗೊಂಡಿದ್ರೆ ಹೊಸದಾಗಿ ರಿಜಿಸ್ಟರ್ ಮಾಡಿ, ಅಥವಾ ಇದೇ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಅಲ್ಲಿ ಹೊಸದಾಗ ಅಪ್ಲೈ ಮಾಡಿ, ಅಥವಾ ನ್ಯೂ ರಿಜಿಸ್ಟ್ರೇಷನ್, ಈಗ ಏಜ್ ರಿಲ್ಯಾಕ್ಸೇಷನ್ ಆಗಿರೋದ್ರಿಂದ ಹೊಸದಾಗ ಅಪ್ಲೈ ಮಾಡಬೇಕು ಅಂತ ಇರೋರು ಕೂಡ ಈ ನ್ಯೂ ರಿಜಿಸ್ಟ್ರೇಷನ್ ಅನ್ನೋದು ಇದಕ್ಕೆ ಹೋಗಿ ಕ್ಲಿಕ್ ಮಾಡಿಕೊಂಡು ಮಾಡ್ಬೋದು. ಓಕೆ, ನಾನು ಲಿಂಕ್ ಕೊಟ್ಟಿರ್ತೀನಿ, ಈ ಡೈರೆಕ್ಟ್ ಅಪ್ಲೈ ಮಾಡ್ತಕ್ಕಂಥದ್ದು ನಿಮಗೆ ಅಲ್ಲಿ ನೋಡ್ಕೋಬಹುದು. ಓಕೆ, ಇನ್ನು ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಮೊದಲು ಬರೀ 3 ವರ್ಷ ಮಾತ್ರ ಅರ್ಜಿ ಸಲ್ಲಿಕೆಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು. ಈಗ ಇದು 5 ವರ್ಷ ಆಗಿರೋದ್ರಿಂದ ಏನಾಗುತ್ತೆ, ಗರಿಷ್ಠ ವಯೋಮಿತಿ ಏನಾಗುತ್ತೆ ಸರ್, ಇಲ್ಲಿ +2 ಆಡ್ ಆಗುತ್ತೆ, +2 ಆಡ್ ಆಗುತ್ತೆ, +2 ಆಡ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಇದನ್ನ ಮಾಡಿಕೊಂಡು ಅಪ್ಲೈ ಮಾಡಬಹುದು. ಅಂದ್ರೆ ಸಾಮಾನ್ಯ ವರ್ಗಕ್ಕೆ 40 ಮ್ಯಾಕ್ಸಿಮಮ್, ಪ್ರವರ್ಗ 2A 2B 3Bಗೆ 43 ಮ್ಯಾಕ್ಸಿಮಮ್, SC ST ಕ್ಯಾಟಗರಿ 1ಗೆ 45 ಮ್ಯಾಕ್ಸಿಮಮ್ ಒಂದು ಏಜ್ ಆಗಿರುತ್ತೆ. ಸೊ ಅಪ್ಲೈ ಮಾಡೋರು ಮಾಡಬಹುದು. ಅರ್ಥ ಆಗ್ತಿದಿಲ್ಲ ಹೇಳ್ತಾರ ಸ್ನೇಹಿತರೆ. ಇನ್ನು ಯಾವ್ಯಾವ ಪೋಸ್ಟ್, 194 ಪೋಸ್ಟ್ಗಳು ಅಂತ ನಾವು ನೋಡೋದಾದ್ರೆ, ಇಲ್ಲಿ ನೋಡಿ, ಈ ಒಂದು ಪೋಸ್ಟ್ಗಳಲ್ಲಿ ಇಷ್ಟು ಪೋಸ್ಟ್ಗಳಿದೆ. ಇದ್ರದ್ದು ನಾನು ಒಂದೇ ಲೈನ್ ಅಲ್ಲಿ ಸ್ಯಾಲರಿ ಕೂಡ ಇಲ್ಲಿ ಕೊಟ್ಟಿದ್ದು, ಒಂದೇ ಲೈನ್ ಅಲ್ಲಿ ಅದರ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲಿ ಕೊಟ್ಟಿರ್ತೀನಿ, ನೋಡ್ಕೋಬಹುದು. ಯಾವ್ದಕ್ಕೆ ಏನಾದ್ರು ಡಿಗ್ರಿ, ಎಲ್ಲಿ ನಾರ್ಮಲ್ ಡಿಗ್ರಿ ಇರುತ್ತೆ ಅಂತದಕ್ಕೆ ಬರೀ ಡಿಗ್ರಿ ಅವರು ಅಪ್ಲೈ ಮಾಡಬಹುದು. BBM BSc ಅವರು ಆ ಪೋಸ್ಟ್ ಅಪ್ಲೈ ಮಾಡಬಹುದು. ಅಂದ್ರೆ ಯಾವ್ದಕ್ಕೆ ಬೇಕಾದ್ರೂ ಅಪ್ಲೈ ಮಾಡಬಹುದು. ನಿಮ್ಮ ಒಂದು ಕ್ವಾಲಿಫಿಕೇಶನ್ ಆಧಾರದ ಮೇಲೆ, ನಿಮ್ಮ ಒಂದು ಏನು ಡಿಗ್ರಿ ಆಗಿರುತ್ತೆ ಆ ಆಧಾರದ ಮೇಲೆ ಇಲ್ಲಿ ಡೀಟೇಲ್ ಇದೆ. ಇನ್ನೂ ಡೀಟೇಲ್ ಬೇಕಾ, ನಾವು ಈ ಮಾಡಿರ್ತಕ್ಕಂಥ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ. ತಾವು ಅಲ್ಲಿ ಹೋಗ್ಬಿಟ್ಟು, ಓಕೆ, ಈ ಕಂಪ್ಲೀಟ್ ನೋಟಿಫಿಕೇಶನ್ ಬೇಕಂದ್ರೆ ಈ ನೋಟಿಫಿಕೇಶನ್ ನಿಮಗೆ ನಾನು ಲಿಂಕ್ ಕೊಟ್ಟಿರ್ತೀನಲ್ಲ, ಆ ವೆಬ್ಸೈಟ್ ಇಂದ ಕೂಡ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅಲ್ಲೋಗೂ ಕೂಡ ತಾವು ಹಳೆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಆಲ್ರೆಡಿ ಶೇರ್ ಮಾಡಿದೀವಿ, ಅದನ್ನ ತಾವು ನೋಡಬಹುದು. ಓಕೆ, ಸೊ ಇದು ನೋಟಿಫಿಕೇಶನ್ ನ ಒಂದು ಎಕ್ಸ್ಟೆನ್ಷನ್ ಮಾಡಿರೋದಷ್ಟೇ. ಆಲ್ರೆಡಿ ಅಪ್ಲೈ ಮಾಡಿರೋ ಎಡಿಟ್ ಮಾಡ್ಕೊಳ್ಳಿ, ತಿರಸ್ಕೃತಗೊಂಡಿರೋ ಅಪ್ಲೈ ಮಾಡಿ, ಅಂಡ್ ಹೊಸದಾಗಿ ಅಪ್ಲೈ ಮಾಡೋರು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಸೊ ಹಾಗಾಗಿ ಈಗ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂದ್ರೆ ಎಕ್ಸಾಮ್ ಇನ್ನು 2 ಮಂತ್ಸ್ ಆಗುತ್ತೆ. ಎಕ್ಸಾಮ್ ಆಕ್ಚುಲಿ ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ನಡೆಸಬೇಕಾಗಿತ್ತು. ಇವರು ಎಕ್ಸ್ಟೆನ್ಷನ್ ಕೊಟ್ಟಿರೋದ್ರಿಂದ 5 ವರ್ಷ ರಿಲ್ಯಾಕ್ಸೇಷನ್ ತಗೊಂಡು ಇನ್ನೊಂದು 2 ತಿಂಗಳು ಎಕ್ಸಾಮ್ಸ್ ಆಗುತ್ತೆ, 1 or 2 ಮಂತ್ಸ್ ಅಲ್ಲಿ. ಸೊ ಹಾಗಾಗಿ ಅಪ್ಲೈ ಮಾಡೋರು ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾತಾಡೋದಾದ್ರೆ, ಆಸ್ ಯೂಶುವಲ್
ನೀವು ಕೋಆಪರೇಟಿವ್ ಅಥವಾ KMF ಏನೋ ತಗೊಂಡ್ರು ಇದಿರುತ್ತೆ. KMF ಆಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ವಸ್ತುನಿಷ್ಠ ನಿಮಗೆ ಹಾಲು ಒಕ್ಕೂಟದ ಪ್ರಶ್ನೆಗಳು ಇರುತ್ತೆ, ಬ್ಯಾಂಕಿಂಗ್ ಬರಲ್ಲ. ಸೊ ಸೇಮ್ ಇದೇ ಸಿಲೆಬಸ್ ಇರುತ್ತೆ, ಬ್ಯಾಂಕಿಂಗ್ ಬರಲ್ಲ. ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಓದಬೇಕು, ನೀವು ಎಲ್ಲ ಎಕ್ಸಾಮ್ಗೂ ಕನ್ನಡ ಓದಿರ್ತೀರ, ಇಂಗ್ಲೀಷು, ಸಾಮಾನ್ಯ GK ಓದಿರ್ತೀರಾ, ಸಂವಿಧಾನ ಓದಿರ್ತೀರ. ಮುಖ್ಯವಾಗಿ ಸಹಕಾರ ವಿಷಯ ಬೇಕು, ವಸ್ತುನಿಷ್ಠ ಬೇಕು. ಇದು ಮೋಸ್ಟ್ 50 ಮತ್ತು 25 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಈ 50 ಮತ್ತು 25 ಮಾರ್ಕ್ಸ್ ಇದೆಯಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದ್ರಲ್ಲಿ ಯಾರು ಚೆನ್ನಾಗಿ ಮಾಡಿರ್ತೀರ ಅವ್ರಿಗೆ ಕ್ಲಿಯರ್ ಆಗುತ್ತೆ ಎಕ್ಸಾಮ್ಸ್ಗಳು. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸಪರೇಟ್ ಪ್ಲೇಲಿಸ್ಟ್ ಇದೆ, ಕೋಆಪರೇಟಿವ್ ಅಂತ ಹೇಳಿ. ನಿಮಗೆ 144+ ವಿಡಿಯೋಸ್ಗಳು ಸಿಗುತ್ತೆ ಇಲ್ಲಿ ಹೋದ್ರೆ. ಓಕೆ ನೋಡಿ, ಈ ಪ್ಲೇಲಿಸ್ಟ್ಗೆ ಹೋದ್ರೆ ಥಿಯರಿ ಕ್ಲಾಸ್ ಇದೆ ಕೋಆಪರೇಟಿವ್ಗೆ ಸಂಬಂಧಪಟ್ಟಂತೆ, ಮತ್ತೆ ಮ್ಯಾರಥಾನ್ ವಿಡಿಯೋಗಳಿದೆ ಕೋಆಪರೇಟಿವ್ಗೆ ಸಂಬಂಧಪಟ್ಟಂತೆ. ಇದೊಂದೇ ಅಲ್ಲ, ಇದು ಬ್ಯಾಂಕಿಂಗ್ ಆಗಿರೋದ್ರಿಂದ ನಿಮಗೆ ಹಾಲು ಒಕ್ಕೂಟಿಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು MCQ ಸೀರೀಸ್ ಮಾಡಿದ್ದೀವಿ. ಇದರ ಥಿಯರಿ ಪ್ಲಸ್ MCQ PDF ಕೂಡ ನೀವು ತಗೋಬಹುದು, ಲಿಂಕ್ ಕೊಡ್ತಿರ್ತೀನಿ. ನಿಮಗೆ ಕೋಆಪರೇಟಿವ್ PDF ಬೇಕು ಅಂದ್ರೆ ಕೋಆಪರೇಟಿವ್ ಥಿಯರಿ ಕ್ಲಾಸ್ದು ಅಂಡ್ KMF ಹಾಲು ಒಕ್ಕೂಟದ ಒಂದು, ಇದರಲ್ಲಿ ಹಾಲು ಒಕ್ಕೂಟದಲ್ಲಿ ಥಿಯರಿ ಕ್ಲಾಸ್ ಇದೆ ಪ್ಲಸ್ MCQ ಎರಡೂ ಇದೆ, ಒಂದೇ ಒಂದು ಇದೆ ಅದರಲ್ಲಿ PDF ಅಲ್ಲಿ. ಬೇಕಂದ್ರೆ ತಗೋಬಹುದು. 99+ ಟ್ಯಾಕ್ಸ್ ಆಗುತ್ತೆ. 99 ನಾನು ಲಿಂಕ್ ಕೊಟ್ಟಿರ್ತೀನಿ, ಮುಖಾಂತರ ಹೋಗಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಬೈ ನೌ ಅಂತ ಕೊಟ್ಟು ನೀವು ಇಮೇಲ್ ID ಕರೆಕ್ಟಾಗಿ ಕೊಡಬೇಕಾಗುತ್ತೆ, ಇಮೇಲ್ ID ಮೊಬೈಲ್ ನಂಬರ್. ಯಾಕಂದ್ರೆ ನಿಮ್ಗೆ ಇಮೇಲ್ ಐಡಿಗೆ ಬರುತ್ತೆ ಸ್ನೇಹಿತರೆ, ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಡೌನ್ಲೋಡ್ ಅಂತ ಲಿಂಕ್ ಬಂದಿರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಮೇಲು, ಅದ್ರಲ್ಲಿ ಡೌನ್ಲೋಡ್ ಅಂತ ಹಿಂಗೆ ಬರ್ದಿರುತ್ತೆ ಬ್ಲೂ ಕಲರ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಹಾಗಾಗಿ ಇಮೇಲ್ ID ಕರೆಕ್ಟಾಗಿ ಕೊಡಿ. ಓಕೆ, ಇನ್ನು ಕನ್ನಡಕ್ಕೆ ಬಂದರೆ ಕನ್ನಡ ಗ್ರಾಮರ್ಗೆ ಸಪ್ರೇಟ್ ವಿಡಿಯೋ ಇದೆ, ಇಂಗ್ಲೀಷ್ ಗ್ರಾಮರ್ ಸಪ್ರೇಟ್ ವಿಡಿಯೋ ಇದೆ. ಒಂದು ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಕವರ್ ಮಾಡಿದ್ದೀವಿ ಗ್ರಾಮರ್ಗೆ ಸಂಬಂಧಪಟ್ಟಂತೆ. ಓಕೆ, ಅದನ್ನು ತಾವು ನೋಡ್ಕೋಬೋದು. ಇನ್ನು ನಿಮಗೆ ಇದನ್ನು ಕೇಳ್ತಾನೆ, ಯಾವುದು ನಿಮಗೆ ಬೇರೆ ಬೇರೆ ಗ್ರಾಮರ್ ರಿಲೇಟೆಡ್ ಪ್ರಶ್ನೋತ್ತರಗಳು, ಅದು ಕೂಡ ನಾವು ಮಾಡಿದ್ದೀವಿ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ. ಇದೆಲ್ಲ ಕೂಡ ನಿಮಗೆ DCC ಬ್ಯಾಂಕ್ಗೂ ಹೆಲ್ಪ್ ಆಗುತ್ತೆ. ಮತ್ತೆ ಎಸ್ಪೆಷಲಿ ನಿಮಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ DCC ಬ್ಯಾಂಕ್ ಮತ್ತು KMFಗಳಲ್ಲಿ ಒಂದಷ್ಟು ಕ್ವಶನ್ಸ್ ಬರ್ತವೆ. ಬೇಕಂದ್ರೆ ಅದು ಕೂಡ ನಾವು ಮಾಡಿದ್ದೀವಿ ವಿಡಿಯೋ ಸರಣಿಗಳು, 100 ಕ್ವಶನ್ಸ್ಗಳು ಒಂದೇ ವಿಡಿಯೋದಲ್ಲಿ. ಇದೆಲ್ಲ ಲಿಂಕ್ಗಳನ್ನು ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಎಲ್ಲ ವಿಡಿಯೋಸ್ಗಳದ್ದು ಚೆಕ್ಔಟ್ ಮಾಡಿ. PDF ಬೇಕು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಅಂದರೆ ನಮ್ಮ ವಿಡಿಯೋಸ್ ನೋಡಿದ್ರು ಸಾಕು. ಪ್ಲೇಲಿಸ್ಟ್ ಕೊಟ್ಟಿರ್ತೀನಿ, ಅಲ್ಲಿ ಹೋದ್ರೆ ನಿಮಗೆ 144+ ವಿಡಿಯೋಸ್ ಇದೆ. DCC ಬ್ಯಾಂಕ್ KMFಗೆ ಅಂತಲೇ ಮಾಡಿರ್ತಕ್ಕಂಥ ಕೋಆಪರೇಟಿವ್ ಅಂತೇಳಿ ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಓಕೆ, ಎಲ್ಲ ವಿಡಿಯೋಸ್ಗಳು PDF ಲಿಂಕ್ಸ್ಗಳು ಕೊಟ್ಟಿರ್ತೀನಿ, ತಾವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು, ಓದ್ಕೋಬೋದು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಓಕೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ, ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಎನಿ ಡೌಟ್ ಬಿಫೋರ್ ಎಂಡಿಂಗ್ ದಿ ಸೆಷನ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ವಿಲ್ ಟ್ರೈ ಟು ಆನ್ಸರ್ ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ, ಧನ್ಯವಾದಗಳು. ಅಪ್ಲೈ ಮಾಡಬೇಕು ಅನ್ನೋರು ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕು ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡ್ಕೊಳ್ಳಿ.